ವರ್ಷವಿಡೀ ಗುಂಡಿ ಬಿದ್ದಂತ ರೋಡಲ್ಲಿ ಓಡಾಡಿದ್ದಂತ ಜನ ಹೊಸ ರಸ್ತೆ ಬಂತು ಅಂತ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದ್ರೆ ಡಾಂಬರ್ ರಸ್ತೆ ಕಾಮಗಾರಿ ಪೂರ್ಣವಾಗೋ ಮೊದಲೇ ರೊಟ್ಟಿ ಅಂತ ಕಿತ್ಕೊಂಡು ಬರ್ತಾ ಇದೆ. ಹೊಸ ಡಾಂಬರ್ ರಸ್ತೆಗೆ ಮಾಡಿರುವ ಕಳಪೆ ಮೆಟ್ಲಿಂಗ್, ಅರೆಬರೆಯಾಗಿ ನಿರ್ಮಾಣವಾದ ಡಾಂಬರ್ ರಸ್ತೆ, ರೊಟ್ಟಿಯಂತೆ ಕಿತ್ತು ಬರುತ್ತಿರುವ ಕಳಪೆ ಗುಣಮಟ್ಟದ ಹೊಸ ರಸ್ತೆ. ಚಿತ್ರದುರ್ಗ ತಾಲೂಕಿನ ಗೋಡಪನಹಾಳ್ ಸೊಂಡೆಕೋಳ ಗ್ರಾಮದ 40% ರಸ್ತೆಗಳು ಇವು. ದಿನ ಮೆಟ್ಲಿಂಗ್ ಮಾಡಿ ಇವ್ರು ಮಾಡಬೇಕಾಯ್ತು. ಬಟ್ ಇವ್ರು ಮಾಡ್ತಿರೋದು ಯಾವ ಥರ ಇದೆ ಅಂದರೆ, ಸ್ವಲ್ಪ ಜಲ್ಲಿ ಹೊಡೆದ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಮಿಕ್ಸ್ ಅದು ಡಾಂಬರ್ ಹಾಕಿಬಿಟ್ಟು ಅದರ ಮೇಲೆ ಬರೀ ಒಂದು ಅರ್ಧ ಇಂಚು ಥಿಕ್ನೆಸ್ ಇರೋಂಥ ಒಂದು ತಾರ ಹಾಕ್ತಿದ್ದಾರೆ. 8 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮಾಡಲಾಗ್ತಿದೆ. ಇದಕ್ಕೆ 3 ಕೋಟಿ 17 ಲಕ್ಷ ಹಣ ವ್ಯಯಿಸಲಾಗ್ತಿದೆ. ರಸ್ತೆಗೆ ಸರಿಯಾಗಿ ಮೆಟ್ಲಿಂಗ್ ಮಾಡದೆ ಅರ್ಧ ಇಂಚಿನಷ್ಟು ದಪ್ಪದ ಡಾಂಬರ್ ಮಾತ್ರ ಹಾಕಿದ್ದಾರೆ. ಇನ್ನು ಈ ಕಾಮಗಾರಿ ಕಳಪೆ ಅನ್ನೋದನ್ನ ಖುದ್ದಾಗಿ ಗೋಡಪನಹಾಳ್ ಸೊಂಡೆಕೊಳ ಗ್ರಾಮದ ಜನರು ಪರೀಕ್ಷೆ ಮಾಡಿದ್ದಾರೆ. ಕಳಪೆ ಕಾಮಗಾರಿ ಜಾಸ್ತಿ ನಡೆದಿದೆ. ಈ ಮುಂಚೆ ಹಳೆ ರೋಡ್ ಇತ್ತು, ಅದೆಲ್ಲ ತಗ್ಬಿದ್ದಿತ್ತು, ಆಗೋಗಿತ್ತದು ಎಲ್ಲ ಅದನ್ನೆಲ್ಲ ಕಿತ್ತುಬಿಟ್ಟು ಮತ್ತೆ ಅದನ್ನಂಗೆ ಮೆಟ್ಲಿಂಗ್ ಮಾಡಿ ಅದನ್ನು ನೀಟಾಗಿ ಮಾಡಲಿಲ್ಲ. ಕಳಪೆ ಅಂದರೆ ಅತಿ ಕಳಪೆ, ಈ ತೆಳು ಅಂತಂದ್ರೆ ಫುಲ್ಲು ರೊಟ್ಟಿ ತರ ಬರುತ್ತಲ್ಲ ಆ ತರ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಡಾಂಬರ್ ರಸ್ತೆ ನಿರ್ಮಾಣವಾದ 4-5 ದಿನಗಳಲ್ಲಿಯೇ ಕೈಯಿಂದ ಕಿತ್ತರೆ ರೊಟ್ಟಿಯಂತೆ ರಸ್ತೆ ಕಿತ್ತು ಬರ್ತಿದೆ. ಗುಣಮಟ್ಟವನ್ನ ಪರೀಕ್ಷೆ ಮಾಡಿದ ಜನರು ಅರ್ಧಕ್ಕೆ ಕಾಮಗಾರಿಯನ್ನ ತಡೆದು ನಿಲ್ಲಿಸಿದ್ದಾರೆ. ಒಟ್ಟಾರೆ ಸರ್ಕಾರಿ ಹಣ ಸರ್ಕಾರಿ ಕೆಲಸ ಅಂದ್ರೆ ಹೀಗೇನೆ ಅನ್ನೋದ್ರ ಮತ್ತೊಂದು ಉದಾಹರಣೆ ಇದು. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ. ತುಮಕೂರು ಜಿಲ್ಲೆಯಲ್ಲಿ ಕೊಬ್ಬರಿ ಬೆಳೆಗಾರರ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ 3 ವರ್ಷದಿಂದ ಚೇತರಿಸಿಕೊಳ್ಳದೆ ಹಳ್ಳ ಹಿಡಿತಾ ಇರುವಂತ ಕೊಬ್ಬರಿ ಬೆಲೆ ರೈತರನ್ನ ಕಂಗಾಲು ಮಾಡ್ತಾ ಇದೆ. ಕೊಬ್ಬರಿ ಬೆಂಬಲ ಬೆಲೆಯನ್ನು ಕ್ವಿಂಟಾಲ್ಗೆ 20,000ಕ್ಕೆ ಹೆಚ್ಚಿಸಬೇಕು. ರಾಜ್ಯ ಸರ್ಕಾರ 5,000 ಪ್ರೋತ್ಸಾಹ ಧನ ನೀಡಬೇಕು ಅಂತ ಆಗ್ರಹಿಸಿ ಕೊಬ್ಬರಿ ಬೆಳೆಗಾರರ ಹೋರಾಟ ಸಮಿತಿಯಿಂದ ತಿಪಟೂರು ನಗರದಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇವತ್ತಿಗೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ವಿವಿಧ ಮಠಾಧೀಶರು, ಲೇಖಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಕೊಬ್ಬರಿಯನ್ನೇ ನಂಬಿಕೊಂಡಿರತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಆದರೂ ಸಹ ಎಲ್ಲರಿಗೂ ಆ ಬೆಲೆ ಸಿಗ್ತಾ ಇಲ್ಲ. ಕೆಲವೇ ರೈತರಿಗೆ ಮಾತ್ರ ಸಿಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಏನು 20,000 ರೂಪಾಯಿ ಕನಿಷ್ಠ ಬೆಲೆಯನ್ನು ಮಾಡಿ ಎಲ್ಲ ರೈತರ ಕ್ಷೇಮ ಅಭಿವೃದ್ಧಿಗೋಸ್ಕರವಾಗಿ ಸರ್ಕಾರ ಇವರ ಹೋರಾಟಗಾರರಿಗೆ ಒಳ್ಳೆಯ ಒಂದು ಶ್ರಮದ ಫಲವನ್ನು ಕೊಡಬೇಕಾಗುತ್ತೆ. ಇನ್ನು ಕಳೆದ ವರ್ಷ ಕ್ವಿಂಟಲ್ ಕೊಬ್ಬರಿ ದರ 18,000 ತಲುಪಿತ್ತು. ಇದೀಗ 9,800ಕ್ಕೆ ಕುಸಿದಿದೆ. ತಿಪಟೂರು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ, ಗುಬ್ಬಿ, ಅರಸೀಕೆರೆ, ಚನ್ನರಾಯಪಟ್ಟಣ ಸೇರಿದಂತೆ ಈ ಭಾಗದ ಹಲವು ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ. ರೈತರು ಬೆಳೀತಾರೋ ಕೊಬ್ಬರಿ, ತೆಂಗು, ಅಡಿಕೆ ಮತ್ತೆ ರಾಗಿ, ಭತ್ತ ಇವಕ್ಕೆಲ್ಲ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಟ್ಟು ಈ ರೈತರಿಗೆ ಗೌರವಿಸಿ ಅವರು ಬದುಕೋದಿಕ್ಕೆ ಒಂದು ಅವಕಾಶ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳು ಭಾರಿ ಸರ್ಕಾರ ಉಳಿಯೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಕಂಡುಕಂಬೇಕಾಗುತ್ತೆ. ಇನ್ನಾದರೂ ಸರ್ಕಾರ ಕೊಬ್ಬರಿ ಬೆಳೆಗಾರರ ರೈತರ ಸಹಾಯಕ್ಕೆ ಧಾವಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಠಲ್, ನ್ಯೂಸ್ 18, ತುಮಕೂರು.